ವಿರಾಟ್ ಬಗ್ಗೆ ನಿನಗ್ ಚಿಂತೆನೆ ಬೇಡ. ನಾನು ಅವನನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಆಮೇಲೆ ನಿಮ್ ಅಕ್ಕಂಗೆ ನಿನಗಿಂತ ನನ್ ಮೇಲೆ ನಂಬಿಕೆ ಜಾಸ್ತಿ. ಮಗು ನೋಡ್ಕೋತೀನಿ ಅಂತ ಹೇಳ್ದಾಗ ನಿಮ್ಮಕ್ಕ ಏನ್ ಹೇಳಿದ್ರು ಗೊತ್ತಾ? ನೀನ್ ಯಾಕೆ ನನ್ ತಂಗಿ ಆಗಿಲ್ಲ ಅಂತ ಕೇಳಿದ್ರು. ಸರಿ ಹೋಗು, ಎಷ್ಟು ಅಂತ ದುಃಖನ ಕಂಟ್ರೋಲ್ ಮಾಡ್ಕೊಂಡು ಅಳ್ದೆ ಹೀಗೆ ನಿಂತಿರ್ತೀಯ? ರೂಮಲ್ಲಿ ಒಬ್ಳೆ ಹೋಗಿ ಮನ್ಸ್ ಹಗುರ ಆಗೋಷ್ಟು ಹತ್ಬಿಡು. ಲಕ್ಷ್ಮಿ ಅಕ್ಕ, ಆಪಲ್ ಜ್ಯೂಸ್ ತಗೊಂಡ್ ಬನ್ನಿ. ಮಹಿಮಾ, ಅಣ್ಣ, ಏನ್ ಮನೆ ನಿಶಬ್ದವಾಗಿದೆ? ಜಾನು ಎಲ್ಲಿ? ಊಟ ಕರೀಲಿಲ್ವಾ? ಅಣ್ಣ, ಜಾನು ರೂಮಲ್ಲಿದ್ದಾಳೆ. ಎಷ್ಟು ಸಲ ಕರೆದ್ರು ಅವಳು ರೂಮಿಂದ ಆಚೆನೆ ಬರ್ತಾ ಇಲ್ಲ. ಊಟಕ್ಕೆ ಬಾ ಅಂದ್ರೆ ನನ್ಗೆ ಹಸ್ವಿಲ್ಲ ಅಂತಿದ್ದಾಳೆ. ಕರಿಯಕ್ಕೆ ಟ್ರೈ ಮಾಡ್ತೀನಿ. ಜಾನು, ಜಾನು ಬಾಮ, ಊಟ ಮಾಡೋಣ. ಏನಕ್ಕೆ ಊಟ ಮಾಡ್ಬೇಕು ಡ್ಯಾಡ್? ಯಾರಿಗೋಸ್ಕರ ಊಟ ಮಾಡ್ಬೇಕು? ನನಗೋಸ್ಕರಮ್ಮ. ಈ ದೇಹಕ್ಕೆ ಆಹಾರ ಹಾಕಿ ಏನ್ ಪ್ರಯೋಜನ? ನಾನೊಬ್ಳು ನತದೃಷ್ಟ ಡ್ಯಾಡ್. ನಾನು ಅನ್ಕೊಂಡಿದ್ ಯಾವ್ದೂ ಆಗ್ತಿಲ್ಲ, ಆಗೋದು ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕೆ ಹೀಗೆಲ್ಲ ಮಾತಾಡ್ತೀಯಮ್ಮ? ಎಲ್ಲ ನಿಮ್ಗೆ ಗೊತ್ತಿದೆ ಅಲ್ವಾ ಡ್ಯಾಡ್? ನಾನು ಭರತನಾಟ್ಯಮಲ್ಲಿ ಸಾಧನೆ ಮಾಡ್ಬೇಕು ಅಂತ ತುಂಬಾ ಪ್ರಯತ್ನ ಪಟ್ಟೆ. ಆದ್ರೆ ಆಕ್ಸಿಡೆಂಟ್ ಆಗಿ ನನ್ ಕಾಲ್ ಮಾತ್ರ ಅಲ್ಲ ಡ್ಯಾಡ್, ನನ್ ಕನ್ಸ್ಗಳು ಕೂಡ ಸತ್ತೋಯ್ತು. ಹೋಗ್ಲಿ, ಮನ್ಸಲ್ಲಿ ಇರೋದನ್ನೆಲ್ಲ ಹೇಳ್ಕೊಂಡು ಮನ್ಸು ಹಗುರ ಮಾಡ್ಕೊಳ್ಳೋಣ ಅಂದ್ಕೊಂಡ್ರೆ ಅಮ್ಮನು ನನ್ ಬಿಟ್ಟು ಹೊರಟೋದ್ಲು. ಇನ್ನ ಯಾಕೆ, ಯಾರಿಗೋಸ್ಕರ ಇದನ್ನೆಲ್ಲ ಮಾಡ್ಬೇಕು ಡ್ಯಾಡ್? ಈಗ ಯಾಕಮ್ಮ ಹಳೇದನ್ನೆಲ್ಲ ನೆನೆಸ್ಕೊಂಡು ಮನಸ್ಸು ನೋವು ಮಾಡ್ಕೋತಿದ್ಯಾ? ಮತ್ತೇನ್ ಮಾಡ್ಬೇಕು ನಾನು? ನಂಗೆ ಬೇರೆ ದಾರಿ ಏನಾದ್ರೂ ಇದ್ಯಾ ಅಥವಾ ನೀವ್ ತೋರಿಸ್ತಾ ಇದ್ದೀರಾ? ಎಲ್ಲ ಮರ್ತು ಬಿಸ್ನೆಸ್ ಅಲ್ಲಾದ್ರೂ ಏನಾದ್ರೂ ಅಚೀವ್ ಮಾಡೋಣ ಅಂತ ಅನ್ಕೊಂಡ್ರೆ ಅದು ಆಗ್ತಿಲ್ಲ. ಆಗುತ್ತಮ್ಮ, ಅದಕ್ಕೆ ಸ್ವಲ್ಪ ಕಾಯಬೇಕು. ಯಾರಿಗೋಸ್ಕರ ಕಾಯ್ಬೇಕು? ಏನಕ್ಕೋಸ್ಕರ ಕಾಯ್ಬೇಕು? ನನಗೆ ಅರ್ಥ ಆಗ್ತಿಲ್ಲ ಡ್ಯಾಡ್. ನಾನ್ ಯಾಕೆ ನಿಮಗ್ ಸಿಂಧುಗಿಂತ ನಾನು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾನೆ ಇಲ್ಲ. ನಾನಾಗ ಹೇಳಿಲ್ಲಮ್ಮ. ಹೇಳ್ತಿಲ್ಲ ಡ್ಯಾಡ್, ಹಾಗ್ ನಡ್ಕೋತಾ ಇದ್ದೀರಾ ನೀವು. ನನ್ಗೆ ಹೊರಗಿನವರು ಕುಂಟಿ ನಿನ್ನಿಂದ ಏನೂ ಆಗಲ್ಲ ಅಂತ ಹೇಳಿದಿದ್ರೆ ನನಗಿಷ್ಟು ನೋವು ಆಗ್ತಿರ್ಲಿಲ್ಲ ಡ್ಯಾಡ್. ನೀವ್ ನನ್ ಡ್ಯಾಡ್, ನೀವೇ ನನ್ನ ನಂಬೋದಕ್ಕೆ ತಯಾರಿಲ್ಲ ಅಂತ ಅಂದ್ರೆ ನಾನು ಏನ್ ಮಾಡ್ಬೇಕು? ಯಾರನ್ನ ನಂಬ್ಲಿ ಅಂತ ಕೇಳ್ಕೋಬೇಕು? ಹೇಳಿ ಡ್ಯಾಡ್. ಜಾನು, ನಾನ್ ನಿನ್ ನಂಬಲ್ಲ ಅಂತ ಹೇಳಿದ್ನ? ಮತ್ತೆ ಸೈನಿಂಗ್ ಅಥಾರಿಟಿ ಕೊಡೋದಕ್ಕೆ ಯಾಕಿಷ್ಟು ಯೋಚನೆ ಮಾಡ್ತಿದ್ದೀರಾ ಡ್ಯಾಡ್? ಆ ಸಿಂಧು ಮೇಲಿರೋ ಕುರುಡು ನಂಬಿಕೆ ನಿಮ್ ಸ್ವಂತ ಮಗಳ ಮೇಲೆ ಯಾಕಿಲ್ಲ ಡ್ಯಾಡ್? ಆ ಸಿಂಧುನ ನಂಬಿ ನೀವ್ ಮೋಸ ಹೋಗೋದಕ್ಕೆ ನೀವ್ ತಯಾರಿದ್ದೀರಾ. ಆದ್ರೆ ನಾನ್ ಈ ಮನೆ ಮಗಳಾಗಿ ಕಂಪನಿ ಜವಾಬ್ದಾರಿ ತಗೊಳ್ತೀನಿ ಅಂತಂದ್ರೆ ನನ್ನ ನಂಬೋದಕ್ಕೆ ನೀವ್ ಯಾಕೆ ರೆಡಿ ಇಲ್ಲ ಡ್ಯಾಡ್? ಓ, ನನ್ ಕಾಲು ಹೋದ್ಮೇಲೆ ನನ್ ಬುದ್ಧಿನೂ ವರ್ಕ್ ಆಗಲ್ಲ ಅಂತ ಅನ್ಕೊಂಡ್ಬಿಟ್ರ ಡ್ಯಾಡ್? ಜಾನು, ಇದನ್ನೆಲ್ಲ ಆಮೇಲೆ ಮಾತಾಡೋಣಮ್ಮ. ಊಟ ಮಾಡೋಣಪ್ಪ. ನನಗ್ ಬೇಕಾಗಿಲ್ಲ ಡ್ಯಾಡ್. ನನಗ್ ಬೆಲೆ ಇಲ್ದಿರೋ ಕಡೆ ನಾನು ಊಟ ಮಾಡಿ ನನ್ನ ಹಸುನ ಹೇಗ್ ನಿಗಿಸ್ಕೊಳ್ಳಿ ಹೇಳಿ? ಮಹಿಮಾ, ನಂಗೆ ಊಟ ಬೇಡಮ್ಮ. ಅಣ್ಣ, ಜಾನು ಮನ್ಸಿಗೆ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾಳೆ ಅನಿಸ್ತಿದೆ. ಒಂದ್ಸಲ ನೀನ್ ಯಾಕೆ ಅವಳು ಕೇಳ್ದ ಹಾಗೆ ಸೈನಿಂಗ್ ಅಥಾರಿಟಿ ಅವಳಿಗೆ ಕೊಡಬಾರ್ದು? ಲಕ್ಕಿ,
ಅಣ್ಣನ್ ನೋಡ್ತಿದ್ರೆ ನನಗೆ ಯಾಕೋ ಸೈನಿಂಗ್ ಅಥಾರಿಟಿನ ಜಾನು ಕೊಡಲ್ವೇನೋ ಅನಿಸ್ತಿದೆ. ಮಮ್ಮಿ, ಯಾವುದೇ ಅಸ್ತ್ರ ಮಾಡ್ದಿರೋ ಕೆಲಸನ ಕಣ್ಣೀರ್ ಮಾಡುತ್ತೆ. ರಿಸಲ್ಟ್ನ ನೋಡ್ತಾ ಇರು. ಸಿಂಧು ಅವರೇ, ಮಾಮ್ ನಿಮ್ಮ ಬಗ್ಗೆ ಇವತ್ತು ಮಾತಾಡ್ತಿರೋದನ್ನ ಕೇಳಿ ನಂಗೆ ಎಷ್ಟು ಹೆಮ್ಮೆ ಅನಿಸ್ತು ಗೊತ್ತಾ. ಮಾಮ್ ಅಷ್ಟು ಸುಲಭವಾಗಿ ಯಾರನ್ನೂ ಮೆಚ್ಕೊಳ್ಳಲ್ಲ, ಆದರೆ ನಿಮ್ಮ ವಿಷಯದಲ್ಲಿ ಮಾಮ್ ಕಂಪ್ಲೀಟಾಗಿ ಚೇಂಜ್ ಆಗಿದ್ದಾರೆ. ಸಿಂಧು ಅವರೇ, ನೀವು ಮೇಡಮಿಂದ ಅತ್ತೆ ಅಂತ ಕರೆಯೋ ದಿನ ಹತ್ತಿರದಲ್ಲೇ ಇದೆ ಅಂತ ಅನಿಸ್ತಾ ಇದೆ. ಸಿಂಧು ಅವರೇ, ಸಿಂಧು ಅವರೇ, ನಾನು ಇಷ್ಟೆಲ್ಲ ಮಾತಾಡ್ತಾ ಇದ್ರು ನೀವೇನು ರಿಯಾಕ್ಟೇ ಮಾಡ್ತಾ ಇಲ್ವಲ್ಲ, ಯಾಕೆ? ಸಾರಿ ವಿರಾಟ್ ಅವರೇ, ನಾನೇನೋ ಯೋಚನೆ ಮಾಡ್ತಿದ್ದೆ. ಈ ಪ್ರಾಜೆಕ್ಟ್ ಮುಗಿಯೋ ತನಕ ಇನ್ನೊಂದು ಕೆಲಸದ ಬಗ್ಗೆ ಯೋಚನೆನೇ ಮಾಡಬೇಡಿ. ಇಲ್ಲ, ಆಕ್ಚುಲಿ ನಾವು ಮನೆ ದೇವ್ರು ಅಂತ ಸಕಲೇಶ್ಪುರಕ್ಕೆ ಹೋಗಿದ್ವಲ್ಲ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ. ಬೆಂಗಳೂರು ಹಾಟ್ ಆಗಿದೆ, ಅದಕ್ಕೆ ಗೆಸ್ಟ್ ಹೌಸ್ಗೆ ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಏನು? ಅಯ್ಯೋ, ಹಾಗೇನಿಲ್ಲ. ಹಾಗೆ ಅನ್ಕೊಂಡ್ರೂ ಪರವಾಗಿಲ್ಲ. ಇನ್ನು ಓಡ್ ಹೋಗೋ ಪ್ಲ್ಯಾನ್ ಮಾಡಿದ್ರು ಮಾಮ್ ಗ್ಯಾರಂಟಿ ಪರ್ಮಿಷನ್ ಕೊಡ್ತಾರೆ. ಓಡೋಗೋಣವಾ? ಹೋಗೋಣ, ಆದರೆ ಇನ್ನೊಂದ್ಸಲ. ಸರಿ, ಏನು ವಿಷಯ ಹೇಳಿ. ನಾವು ಸಕಲೇಶ್ಪುರಕ್ಕೆ ಹೋದಾಗ ರೌಡಿಗಳೆಲ್ಲ ಬಂದು ನನಗೆ ತೊಂದರೆ ಕೊಟ್ರಲ್ವಾ, ಅದೇ ಅವತ್ತು ರಾತ್ರಿ ನಮ್ಮ ಮೇಲೆ ಅಟ್ಯಾಕ್ ಆದಾಗ ಅವತ್ತಿನ ನೆನೆಸ್ಕೊಂಡ್ರೆ ನನಗೆ ನನ್ನ ಮೇಲೆ ಕೋಪ ಬರುತ್ತೆ. ಯಾಕೆ? ಅವತ್ತು ರಾತ್ರಿ ನಂಗೆ ಏನಾಗಿತ್ತು ಅಂತಾನೆ ಗೊತ್ತಿಲ್ಲ. ಒಂಚೂರೂ ಪ್ರಜ್ಞೆ ಇಲ್ಲದೆ ಹಾಗೆ ಮಲಗ್ಬಿಟ್ಟಿದ್ದೆ. ಆ ರೌಡಿಗಳ ಕಥೆ ಇರಲಿ, ನಮ್ಮ ಫಸ್ಟ್ ನೈಟ್ ಅಂತ ಗೊತ್ತಿದ್ರೂ ಕುಂಭಕರ್ಣನ್ ಥರ ಮಲಗ್ಬಿಟ್ಟಿದ್ದೆ. ಲೈಫಲ್ಲಿ ನೆನ್ಪಿಟ್ಕೋಬೇಕಾದ ದಿನ ಅದು. ಛೇ, ನಿಜವಾಗ್ಲೂ ಅವತ್ತೇನಾಯ್ತು ಅಂತ ನಿಮಗ್ ನೆನ್ಪಿಲ್ವಾ? ಸೀರಿಯಸ್ಲಿ ನೆನಪಿಲ್ಲ ಸಿಂಧು ಅವರೇ. ನಾನು ನಿಮಗೋಸ್ಕರ ಹೂ ಹಾಸಿದ ಹಾಸಿಗೆ ಮೇಲೆ ಕಾಯ್ತಾ ಇದ್ದೆ. ತುಂಬ ಹೊತ್ತು ಕಾದೆ. ಆಗ ಕ್ಷಣ ಎಲ್ಲ ಯುಗ ಥರ ಫೀಲ್ ಆಗ್ತಾ ಇತ್ತು. ಕೊನೆಗೂ ನೀವು ಬಂದ್ರಿ. ನನಗೆ ನಿಮ್ಮನ್ನು ನೋಡೋಕ್ಕೆ ನಾಚಿಕೆ ಆಗ್ತಾ ಇತ್ತು. ನಿಜವಾಗ್ಲೂ ಗಂಡಸರಿಗೆ ನಾಚಿಕೆ ಆಗತ್ತೆ ಅಂತ ಅವತ್ತೇ ಗೊತ್ತಾಗಿದ್ದು. ಆಮೇಲೆ ಆಮೇಲೆ ನೀವು ಒಳಗಡೆ ಬಂದ್ರಿ. ನಿಮ್ಮನ್ನು ನೋಡೋ ಧೈರ್ಯ ಇಲ್ಲದೆ ನನ್ನ ಮುಖನ ಆ ಕಡೆ ತಿರುಗಿಸ್ಕೊಂಡ್ಬಿಟ್ಟೆ. ನೀವು ಸಡನ್ ಆಗಿ ಲೈಟ್ ಆಫ್ ಮಾಡಿದ್ರಿ. ಆಮೇಲೆ ಯಾಕೆ?